ಭಾರತದ ಉಗ್ರವಾದ ವಿರೋಧಿ ಕ್ರಮಗಳು ಮತ್ತು ಭದ್ರತಾ ತಂತ್ರಗಳು. ಉಗ್ರವಾದದ ವಿರುದ್ಧ ಶೂನ್ಯ ಸಹಿಷ್ಣುತೆ ನೀತಿ. 2014ರಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವು ಉಗ್ರವಾದದ ವಿರುದ್ಧ ಶೂನ್ಯ ಸಹಿಷ್ಣುತೆ ಝೀರೋ ಟಾಲರೆನ್ಸ್ ನೀತಿಯನ್ನು ಅನುಸರಿಸುತ್ತಿದೆ. ಈ ನೀತಿಯು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಗ್ರ ಚಟುವಟಿಕೆಗಳನ್ನು ತಡೆಗಟ್ಟಲು ನಿಖರವಾದ ಕ್ರಮಗಳನ್ನು ಕೈಗೊಳ್ಳಲು ಪ್ರೇರಣೆಯಾಗಿದೆ. ಆಪರೇಷನ್ ಸಿಂಧೂರ ಮತ್ತು ನಿರ್ಧಾರಾತ್ಮಕ ಪ್ರತಿಕ್ರಿಯೆಗಳು. 2025ರ ಏಪ್ರಿಲ್ನಲ್ಲಿ ಪಹಲ್ಗಾಮ್ನಲ್ಲಿ ನಡೆದ ಉಗ್ರ ದಾಳಿಗೆ ಪ್ರತಿಯಾಗಿ ಭಾರತವು ಆಪರೇಷನ್ ಸಿಂಧೂರ ಎಂಬ ಹೆಸರಿನಲ್ಲಿ ನಿರ್ಧಾರಾತ್ಮಕ ಸೇನಾ ಕ್ರಮಗಳನ್ನು ಕೈಗೊಂಡಿತು. ಈ ಕ್ರಮಗಳು ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ ಎ ತೊಯ್ಬಾ ಮುಂತಾದ ಉಗ್ರ ಸಂಘಟನೆಗಳ ತಾಣಗಳನ್ನು ಗುರಿಯಾಗಿಟ್ಟುಕೊಂಡಿದ್ದವು. ಈ ಕಾರ್ಯಾಚರಣೆಗಳು ಜಾಗತಿಕ ಮಟ್ಟದಲ್ಲಿ ಪ್ರಶಂಸಿಸಲ್ಪಟ್ಟವು. ಅಂತಾರಾಷ್ಟ್ರೀಯ ಸಹಕಾರ ಮತ್ತು ರಾಜತಾಂತ್ರಿಕ ಕ್ರಮಗಳು. ಭಾರತವು ಉಗ್ರ ಸಂಘಟನೆಗಳ ವಿರುದ್ಧ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಮಗಳನ್ನು ಕೈಗೊಂಡಿದೆ. ಇತ್ತೀಚೆಗೆ ಪಹಲ್ಗಾಮ್ ದಾಳಿಯಲ್ಲಿ ತೊಡಗಿರುವ ದಿ ರೆಸಿಸ್ಟೆನ್ಸ್ ಫ್ರಂಟ್ ಟರ್ಫ್ ಸಂಘಟನೆಯನ್ನು ಯುಎನ್ಎಸ್ಸಿ 1267 ಪಟ್ಟಿ ಸೇರಿಸಲು ಭಾರತವು ಸಾಕ್ಷ್ಯಾಧಾರಗಳನ್ನು ಒದಗಿಸಿದೆ. ರಾಷ್ಟ್ರೀಯ ಭದ್ರತಾ ತಂತ್ರಜ್ಞಾನ ಮತ್ತು ಸಂಸ್ಥೆಗಳ ಬಲಪಡಿಕೆ. ಉಗ್ರ ಚಟುವಟಿಕೆಗಳನ್ನು ತಡೆಗಟ್ಟಲು ಭಾರತವು ರಾಷ್ಟ್ರೀಯ ತನಿಖಾ ಸಂಸ್ಥೆ NIA ಮತ್ತು ಬಹುಸಂಸ್ಥಾ ಕೇಂದ್ರ ಮ್ಯಾಚ್ ಮುಂತಾದ ಸಂಸ್ಥೆಗಳ ಸಾಮರ್ಥ್ಯವನ್ನು ಹೆಚ್ಚಿಸಿದೆ. ಇವುಗಳ ಮೂಲಕ ಗುಪ್ತಚರ ಮಾಹಿತಿ ಹಂಚಿಕೆ ಮತ್ತು ಸಂಯೋಜನೆ ಸುಧಾರಿತವಾಗಿದೆ. ಸೈಬರ್ ಭದ್ರತೆ ಮತ್ತು ತಂತ್ರಜ್ಞಾನ ಬಳಕೆ. ಸೈಬರ್ ಉಗ್ರವಾದದ ವಿರುದ್ಧ ಭಾರತವು ತಂತ್ರಜ್ಞಾನವನ್ನು ಬಳಸಿಕೊಂಡು ಕ್ರಮಗಳನ್ನು ಕೈಗೊಂಡಿದೆ. ಸಾಮಾಜಿಕ ಮಾಧ್ಯಮ ನಿಯಂತ್ರಣ, ಎನ್ಕ್ರಿಪ್ಟೆಡ್ ಅಪ್ಲಿಕೇಶನ್ಗಳ ಮೇಲ್ವಿಚಾರಣೆ ಮತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ನಿಯಂತ್ರಣದ ಮೂಲಕ ಸೈಬರ್ ಭದ್ರತೆ ಬಲಪಡಿಸಲಾಗಿದೆ. ಅಂತಾರಾಷ್ಟ್ರೀಯ ಒತ್ತಡ ಮತ್ತು ರಾಜತಾಂತ್ರಿಕ ನಿರ್ಧಾರಗಳು. ಉಗ್ರ ಸಂಘಟನೆಗಳಿಗೆ ಬೆಂಬಲ ನೀಡುತ್ತಿರುವ ರಾಷ್ಟ್ರಗಳ ವಿರುದ್ಧ ಭಾರತವು ರಾಜತಾಂತ್ರಿಕ ಕ್ರಮಗಳನ್ನು ಕೈಗೊಂಡಿದೆ. ಉದಾಹರಣೆಗೆ, ಟರ್ಕಿಯು ಪಾಕಿಸ್ತಾನಕ್ಕೆ ಬೆಂಬಲ ನೀಡಿದ ಹಿನ್ನೆಲೆಯಲ್ಲಿ ಭಾರತವು ಟರ್ಕಿಯ ಸೆಲೆಬೈ ಏರ್ಪೋರ್ಟ್ ಸರ್ವೈಸ್ ಸಂಸ್ಥೆಯ ಭದ್ರತಾ ಅನುಮತಿಯನ್ನು ರದ್ದುಗೊಳಿಸಿದೆ. ಸಾಮಾಜಿಕ ಜಾಗೃತಿ ಮತ್ತು ಸಮುದಾಯದ ಭಾಗವಹಿಸುವಿಕೆ. ಉಗ್ರವಾದದ ವಿರುದ್ಧ ಸಾರ್ವಜನಿಕ ಜಾಗೃತಿ ಮೂಡಿಸಲು ಮತ್ತು ಸಮುದಾಯದ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಭಾರತವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಇವುಗಳಲ್ಲಿ ತಿರಂಗಾ ಯಾತ್ರೆ ಮುಂತಾದ ಕಾರ್ಯಕ್ರಮಗಳು ಪ್ರಮುಖವಾಗಿವೆ. ಭದ್ರತಾ ತಂತ್ರಜ್ಞಾನ ಮತ್ತು ಸೈನಿಕ ಸಾಮರ್ಥ್ಯ. ಭಾರತವು ತನ್ನ ಸೈನಿಕ ಸಾಮರ್ಥ್ಯವನ್ನು ಹೆಚ್ಚಿಸಲು ಬ್ರಹ್ಮೋಸ್ ಮತ್ತು ಆಕಾಶ್ ಕ್ಷಿಪಣಿಗಳಂತಹ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿದೆ. ಇವುಗಳು ಭಾರತದ ಸ್ವಯಂರಕ್ಷಣಾ ಸಾಮರ್ಥ್ಯವನ್ನು ಬಲಪಡಿಸುತ್ತಿವೆ. ನಾಗರಿಕರ ಭದ್ರತೆಗಾಗಿ ಶಿಕ್ಷಣ ಮತ್ತು ಜಾಗೃತಿ. ನಾಗರಿಕರ ಭದ್ರತೆಗಾಗಿ ಭಾರತವು ಶಿಕ್ಷಣ ಮತ್ತು ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಇವುಗಳಲ್ಲಿ ಶಾಲಾ ಮತ್ತು ಕಾಲೇಜು ಮಟ್ಟದಲ್ಲಿ ಸ್ವರಕ್ಷಣಾ ತರಬೇತಿ, ಜಾಗೃತಿ ಅಭಿಯಾನಗಳು ಮತ್ತು ಸಮುದಾಯದ ಭಾಗವಹಿಸುವಿಕೆ ಪ್ರಮುಖವಾಗಿವೆ. ಭಾರತವು ಉಗ್ರವಾದವನ್ನು ಎದುರಿಸಲು ಬಹುಮುಖ ತಂತ್ರಗಳನ್ನು ಅನುಸರಿಸುತ್ತಿದೆ. ಇವುಗಳಲ್ಲಿ ಸೈನಿಕ ಕ್ರಮಗಳು, ರಾಜತಾಂತ್ರಿಕ ನಿರ್ಧಾರಗಳು, ತಂತ್ರಜ್ಞಾನ ಬಳಕೆ, ಸಮುದಾಯದ ಭಾಗವಹಿಸುವಿಕೆ ಮತ್ತು ಅಂತಾರಾಷ್ಟ್ರೀಯ ಸಹಕಾರ ಪ್ರಮುಖವಾಗಿವೆ. ಈ ಕ್ರಮಗಳು ಭಾರತದ ಭದ್ರತೆಯನ್ನು ಬಲಪಡಿಸಲು ಮತ್ತು ನಾಗರಿಕರ ಸುರಕ್ಷತೆಯನ್ನು ಖಚಿತಪಡಿಸಲು ಸಹಾಯ ಮಾಡುತ್ತಿವೆ. ಇಂದಿನ ಜಗತ್ತಿನಲ್ಲಿ ಉಗ್ರವಾದವು ರಾಷ್ಟ್ರಗಳ ಭದ್ರತೆ ಮತ್ತು ಶಾಂತಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಇದು ತಂತ್ರಜ್ಞಾನ, ಸಾಮಾಜಿಕ ಮಾಧ್ಯಮ ಮತ್ತು ಜಾಗತೀಕರಣದ ಮೂಲಕ ಹೊಸ ರೂಪಗಳನ್ನು ಪಡೆದುಕೊಂಡಿದೆ. ಈ ವಿಡಿಯೋದಲ್ಲಿ ಉಗ್ರವಾದವನ್ನು ಎದುರಿಸಲು ರಾಷ್ಟ್ರಗಳು ಅನುಸರಿಸಬಹುದಾದ ತಂತ್ರಗಳು ಮತ್ತು ಸ್ವರಕ್ಷಣಾ ಕ್ರಮಗಳನ್ನು ಚರ್ಚಿಸೋಣ. ಆಧುನಿಕ ಉಗ್ರವಾದದ ಸ್ವರೂಪ. ಆಧುನಿಕ ಉಗ್ರವಾದವು ಕೇವಲ ಭೌತಿಕ ಹಾನಿಗೆ ಸೀಮಿತವಲ್ಲ, ಇದು ಮಾನಸಿಕ ಭಯ, ಸಾಮಾಜಿಕ ವಿಭಜನೆ ಮತ್ತು ಆರ್ಥಿಕ ಅನಿಶ್ಚಿತತೆಯನ್ನು ಉಂಟುಮಾಡುತ್ತದೆ. ಉದಾಹರಣೆಗೆ, ಇತ್ತೀಚೆಗೆ ನಡೆದ ಹಲವಾರು ಲೋನ್ ವೋಲ್ಫ್ ದಾಳಿಗಳು ಮತ್ತು ಸೈಬರ್ ಉಗ್ರವಾದದ ಘಟನೆಗಳು ಈ ಹೊಸ ಸ್ವರೂಪವನ್ನು ಪ್ರತಿಬಿಂಬಿಸುತ್ತವೆ. ಉದಾಹರಣೆ, ಯುನೈಟೆಡ್ ಕಿಂಗ್ಡಮ್ನ ಕಂಟೆಸ್ಟ್ ತಂತ್ರ. ಯುಕೆ ತನ್ನ ಕಂಟೆಸ್ಟ್ ತಂತ್ರದ ಮೂಲಕ ಉಗ್ರವಾದವನ್ನು ಎದುರಿಸುತ್ತಿದೆ. ಇದು 4 ಪ್ರಮುಖ ಅಂಶಗಳನ್ನು ಒಳಗೊಂಡಿದೆ. ಪ್ರಿವೆಂಟ್, ತಡೆಯುವುದು, ಉಗ್ರವಾದದತ್ತ ಆಕರ್ಷಣೆಯನ್ನು ತಡೆಯುವುದು. ಪರ್ಸ್ಯೂ, ಹಿಂಬಾಲಿಸುವುದು, ಉಗ್ರರನ್ನು ಪತ್ತೆಹಚ್ಚಿ ಬಂಧಿಸುವುದು. ಪ್ರೊಟೆಕ್ಟ್, ರಕ್ಷಿಸುವುದು, ಸಾರ್ವಜನಿಕ ಸ್ಥಳಗಳು ಮತ್ತು ಮೂಲಸೌಕರ್ಯಗಳನ್ನು ರಕ್ಷಿಸುವುದು. ಪ್ರಿಪೇರ್, ಸಿದ್ಧತೆ, ದಾಳಿಗೆ ಪ್ರತಿಕ್ರಿಯಿಸಲು ಸಿದ್ಧರಾಗಿರುವುದು. ಈ ತಂತ್ರವು ಸಮಗ್ರವಾಗಿ ಉಗ್ರವಾದವನ್ನು ಎದುರಿಸಲು ಸಹಾಯ ಮಾಡುತ್ತದೆ. ಸೈಬರ್ ಭದ್ರತೆ, ಹೊಸ ಯುದ್ಧಭೂಮಿ. ಸೈಬರ್ ಉಗ್ರವಾದವು ಇತ್ತೀಚೆಗೆ ಹೆಚ್ಚುತ್ತಿರುವ ಅಪಾಯವಾಗಿದೆ. ಉದಾಹರಣೆಗೆ, 2024ರಲ್ಲಿ ನಡೆದ ಹಲವಾರು ಸೈಬರ್ ದಾಳಿಗಳು ರಾಷ್ಟ್ರೀಯ ಮೂಲಸೌಕರ್ಯಗಳನ್ನು ಗುರಿಯಾಗಿಟ್ಟುಕೊಂಡಿದ್ದವು. ರಾಷ್ಟ್ರಗಳು ತೆಗೆದುಕೊಳ್ಳಬಹುದಾದ ಕ್ರಮಗಳು.
ಬಲವಾದ ಸೈಬರ್ ಭದ್ರತಾ ನೀತಿಗಳನ್ನು ರೂಪಿಸುವುದು. ಸೈಬರ್ ತಂತ್ರಜ್ಞರನ್ನು ತರಬೇತಿ ನೀಡುವುದು. ಅಂತಾರಾಷ್ಟ್ರೀಯ ಸಹಕಾರವನ್ನು ಹೆಚ್ಚಿಸುವುದು. ಸಮುದಾಯದ ಭಾಗವಹಿಸುವಿಕೆ ಮತ್ತು ಡಿರ್ಯಾಡಿಕಲೈಜೇಷನ್. ಉಗ್ರವಾದವನ್ನು ತಡೆಯಲು ಸಮುದಾಯದ ಭಾಗವಹಿಸುವಿಕೆ ಅತ್ಯಂತ ಅಗತ್ಯ. ಉದಾಹರಣೆಗೆ, ಶಾಲೆಗಳಲ್ಲಿ ಮತ್ತು ಕಾಲೇಜುಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುವುದು ಯುವಜನರನ್ನು ಉಗ್ರವಾದದಿಂದ ದೂರವಿಡಲು ಸಹಾಯ ಮಾಡುತ್ತದೆ. ಅಂತಾರಾಷ್ಟ್ರೀಯ ಸಹಕಾರ. ಉಗ್ರವಾದವು ಜಾಗತಿಕ ಸಮಸ್ಯೆಯಾಗಿರುವುದರಿಂದ ರಾಷ್ಟ್ರಗಳು ಪರಸ್ಪರ ಸಹಕಾರದಿಂದ ಮಾತ್ರ ಇದನ್ನು ಎದುರಿಸಬಹುದು. ಉದಾಹರಣೆಗೆ, ಇತ್ತೀಚೆಗೆ ನಡೆದ ಜಾಗತಿಕ ಉಗ್ರವಾದ ವಿರೋಧಿ ಶೃಂಗಸಭೆಯಲ್ಲಿ ಹಲವಾರು ರಾಷ್ಟ್ರಗಳು ತಮ್ಮ ಅನುಭವಗಳನ್ನು ಹಂಚಿಕೊಂಡವು. ತಂತ್ರಜ್ಞಾನದಲ್ಲಿ ನವೀನತೆ. ತಂತ್ರಜ್ಞಾನವು ಉಗ್ರವಾದವನ್ನು ತಡೆಯಲು ಸಹಾಯ ಮಾಡಬಹುದು. ಕೃತಕ ಬುದ್ಧಿಮತ್ತೆ, ಉಗ್ರ ಚಟುವಟಿಕೆಗಳನ್ನು ಪತ್ತೆಹಚ್ಚಲು. ಜೈವಿಕ ಗುರುತಿನ ತಂತ್ರಜ್ಞಾನ, ಸೀಮಾ ನಿಯಂತ್ರಣವನ್ನು ಬಲಪಡಿಸಲು. ಪುನಃಸ್ಥಾಪನೆ ಮತ್ತು ಪುನರ್ನಿರ್ಮಾಣ. ಉಗ್ರ ದಾಳಿಗಳ ನಂತರ ಪುನಃಸ್ಥಾಪನೆ ಮತ್ತು ಪುನರ್ನಿರ್ಮಾಣ ಕಾರ್ಯಗಳು ಅತ್ಯಂತ ಅಗತ್ಯ. ಆರ್ಥಿಕ ನೆರವು. ಮಾನಸಿಕ ಆರೋಗ್ಯ ಸೇವೆಗಳು. ಸಮುದಾಯ ಪುನರ್ನಿರ್ಮಾಣ. ನಾಗರಿಕರ ರಕ್ಷಣೆ ಮತ್ತು ರಾಷ್ಟ್ರೀಯ ಐಕ್ಯತೆ. ಉಗ್ರವಾದವನ್ನು ತಡೆಯಲು ನಾಗರಿಕರ ರಕ್ಷಣೆ ಮತ್ತು ರಾಷ್ಟ್ರೀಯ ಐಕ್ಯತೆ ಅಗತ್ಯ. ಸಾಮಾಜಿಕ ಸಮಾವೇಶವನ್ನು ಉತ್ತೇಜಿಸುವುದು. ಸಾಂಸ್ಕೃತಿಕ ಮೌಲ್ಯಗಳನ್ನು ಸಂರಕ್ಷಿಸುವುದು. ಪಾರದರ್ಶಕ ಆಡಳಿತವನ್ನು ಖಚಿತಪಡಿಸಿಕೊಳ್ಳುವುದು. ಉಗ್ರವಾದವನ್ನು ಎದುರಿಸಲು ರಾಷ್ಟ್ರಗಳು ಸಮಗ್ರ ತಂತ್ರಗಳನ್ನು ಅನುಸರಿಸಬೇಕು. ಇದು ಕೇವಲ ಭದ್ರತಾ ಕ್ರಮಗಳಿಗೆ ಸೀಮಿತವಲ್ಲ, ಸಮುದಾಯದ ಭಾಗವಹಿಸುವಿಕೆ, ತಂತ್ರಜ್ಞಾನ, ಅಂತಾರಾಷ್ಟ್ರೀಯ ಸಹಕಾರ ಮತ್ತು ಪುನರ್ನಿರ್ಮಾಣ ಕಾರ್ಯಗಳನ್ನು ಒಳಗೊಂಡಿದೆ. ಈ ಎಲ್ಲಾ ಕ್ರಮಗಳು ಸೇರಿ ನಾವು ಉಗ್ರವಾದವನ್ನು ಯಶಸ್ವಿಯಾಗಿ ಎದುರಿಸಬಹುದು. ಧನ್ಯವಾದಗಳು.